ನಮಸ್ಕಾರ ವೀಕ್ಷಕರೇ. ಈ ತಾಯಿ ಹೊಲಿದರೆ ನಮ್ಮ ಕಷ್ಟಗಳೆಲ್ಲ ಮಂಜಿನಂತೆ ಕರಗುತ್ತೆ. ಈ ತಾಯಿ ಕರುಣಿಸಿದರೆ ಸಕಲ ಸೌಭಾಗ್ಯವೂ ನಮ್ಮದಾಗುತ್ತೆ. ನೊಂದು ಬಂದ ಭಕ್ತರ ಕೈ ಹಿಡಿದು ನಡೆಸುವ ಆ ಮಹಾತಾಯಿಯೇ ಶ್ರೀ ಕಟೀಲ ದುರ್ಗ ಪರಮೇಶ್ವರಿ. ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಲ್ಲಿರುವ ಕಟೀಲು ದುರ್ಗ ಪರಮೇಶ್ವರಿ ದೇವಸ್ಥಾನವು ಕರ್ನಾಟಕದ ಪ್ರಮುಖ ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಅಷ್ಟೇ ಅಲ್ಲದೆ ಕರ್ನಾಟಕದ 4ನೇ ಅತಿ ಶ್ರೀಮಂತ ದೇವಸ್ಥಾನವೆಂಬ ಖ್ಯಾತಿಯನ್ನು ಕಟೀಲ ದುರ್ಗ ಪರಮೇಶ್ವರಿ ದೇವಸ್ಥಾನಕ್ಕೆ ಸಲ್ಲುತ್ತದೆ. ಇನ್ನು ಈ ಪವಿತ್ರವಾದ ಸ್ಥಳಕ್ಕೆ ಕಟೀಲು ಎಂಬ ಹೆಸರಿಗೂ ಅದ್ಭುತ ಅರ್ಥವಿದೆ. ಸಂಸ್ಕೃತದಲ್ಲಿ ಕಟಿ ಎಂದರೆ ಮಧ್ಯಭಾಗ, ಇಳ ಎಂದರೆ ಭೂಮಿ ಎಂದರ್ಥ. ದುರ್ಗಾ ಪರಮೇಶ್ವರಿ ದೇವಿ ನಂದಿನಿ ನದಿಯ ಮಧ್ಯಭಾಗದಲ್ಲಿ ನೆಲೆಸಿರುವುದರಿಂದ ಈ ಕ್ಷೇತ್ರಕ್ಕೆ ಕಟೀಲು ಎಂಬ ಹೆಸರು ಬಂದಿದೆ. ದೇಶ ವಿದೇಶಗಳಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಈ ಮಹಾತಾಯಿಯ ದರ್ಶನಕ್ಕೆ ಆಗಮಿಸುತ್ತಾರೆ. ಇನ್ನು ವಿಶೇಷವಾದ ನವರಾತ್ರಿಯ 9 ದಿನಗಳ ಕಾಲ ತಾಯಿಯನ್ನು ವಿವಿಧ ಅಲಂಕಾರಗಳಿಂದ ನೋಡಿದರೆ ನಮಗೆ ದೈವತ್ವವು ಮೈತುಂಬಿಕೊಳ್ಳುತ್ತದೆ. ಅಷ್ಟೊಂದು ವಿಜೃಂಭಣೆಯಿಂದ ಆರಾಧನೆಯನ್ನು ಮಾಡುತ್ತಾರೆ. ಇನ್ನು ಈ ಪುಣ್ಯಕ್ಷೇತ್ರವು ಪವಿತ್ರವಾದ ನಂದಿನಿ ನದಿಯ ಮಧ್ಯದಲ್ಲಿರುವುದು ವಿಶೇಷ. ಇಂಥ ಮಹಾತಾಯಿಯ ಕುತೂಹಲಕಾರಿ ಇತಿಹಾಸವನ್ನು ನಾವೀ ದಿನ ತಿಳಿಯೋಣ. ಮಹಾತಾಯಿ ದುರ್ಗಾದೇವಿ ಯುದ್ಧದಲ್ಲಿ ರಾಕ್ಷಸರಾದ ಶುಂಭ ನಿಶುಂಭರ ಸಂಹಾರ ಮಾಡಿದ ನಂತರ ಯುದ್ಧ ಭೂಮಿಯಿಂದ ಆ ರಾಕ್ಷಸರ ಮಂತ್ರಿಯಾಗಿದ್ದ ಅರುಣಾಸುರ ಅಲ್ಲಿಂದ ಓಡಿ ಹೋಗಿ ತನ್ನ ಜೀವವನ್ನು ಉಳಿಸಿಕೊಳ್ಳುತ್ತಾನೆ. ಮುಂದೆ ಅವನೇ ಒಬ್ಬ ದೊಡ್ಡ ರಾಕ್ಷಸನಾಗಿ ಋಷಿಗಳಿಗೆ ತೊಂದರೆ ಕೊಡುತ್ತಾ ಅವರ ಯಜ್ಞಗಳನ್ನು ನಾಶ ಮಾಡತೊಡಗುತ್ತಾನೆ. ಇದರಿಂದಾಗಿ ಭೂಮಿಯಲ್ಲಿ ಯಜ್ಞಗಳು ನಿಂತು ಹೋದ ಕಾರಣ ದೇವತೆಗಳು ಭೂಮಿಗೆ ಮಳೆ ಸುರಿಸುವುದನ್ನೇ ನಿಲ್ಲಿಸಿಬಿಟ್ಟರು. ಇದರಿಂದ ಭೂಮಿಯಲ್ಲಿ ನೀರಿಲ್ಲದೆ ಭೀಕರ ಬರಗಾಲ ಉಂಟಾಯಿತು. ಇದರಿಂದಾಗಿ ಆಹಾರದ ಕೊರತೆಯಾಗಿ ಜನ ಬಳಲು ಆರಂಭಿಸಿದರು. ಹಾಗೆ ಜಾನುವಾರುಗಳಿಗೆ ಹುಲ್ಲು ನೀರು ಇಲ್ಲದೆ ಸಾಯಲು ಆರಂಭಿಸಿದವು. ಇದರಿಂದ ಆತಂಕಗೊಂಡ ಜಬಾಲಿ ಎಂಬ ಮಹರ್ಷಿಗಳು ದೇವತೆಗಳನ್ನು ಸಮಾಧಾನಪಡಿಸಿ ಮತ್ತೆ ಯಜ್ಞ ಮಾಡಿ ಭೂಮಿಗೆ ಮಳೆ ತರಿಸಲು ನಿರ್ಧರಿಸಿದರು. ಅದಕ್ಕಾಗಿ ದೇವಲೋಕಕ್ಕೆ ಹೋಗಿ ದೇವೇಂದ್ರನಲ್ಲಿ ಯಜ್ಞಕ್ಕಾಗಿ ಕಾಮಧೇನುವನ್ನು ಕಳಿಸುವಂತೆ ವಿನಂತಿಸುತ್ತಾರೆ. ಆದರೆ ಕಾಮಧೇನು ವರುಣಲೋಕಕ್ಕೆ ತೆರಳಿದ ಕಾರಣ ಕಾಮಧೇನುವಿನ ಮಗಳಾದ ನಂದಿನಿಯನ್ನು ಕರೆದುಕೊಂಡು ಹೋಗುವಂತೆ ದೇವೇಂದ್ರನು ಸೂಚಿಸುತ್ತಾನೆ. ಆಗ ಮಹರ್ಷಿಗಳು ನಂದಿನಿ ಬಳಿ ತೆರಳಿ ತಮ್ಮ ಜೊತೆ ಬರುವಂತೆ ವಿನಂತಿ ಮಾಡುತ್ತಾರೆ. ಆದರೆ ನಂದಿನಿ ಅವರ ಜೊತೆ ಭೂಲೋಕಕ್ಕೆ ಹೋಗಲು ನಿರಾಕರಿಸುತ್ತಾಳೆ. ಇದರಿಂದ ಕೋಪಗೊಂಡ ಜಬಾಲಿ ಮಹರ್ಷಿಗಳು ನೀನು ಭೂಲೋಕದಲ್ಲಿ ಇನ್ನು ಮುಂದೆ ನದಿಯಾಗಿ ಹರಿಯುವಂತೆ ಶಾಪ ನೀಡುತ್ತಾರೆ. ನಂತರ ನಂದಿನಿಗೆ ತನ್ನ ತಪ್ಪಿನ ಅರಿವಾಗಿ ತನ್ನನ್ನು ಕ್ಷಮಿಸುವಂತೆ ಮಹರ್ಷಿಗಳನ್ನು ಕೇಳಿಕೊಳ್ಳುತ್ತಾಳೆ. ಆಗ ಜಬಾಲಿ ಮಹರ್ಷಿಗಳು ನಂದಿನಿಗೆ ಈ ಶಾಪದಿಂದ ಮುಕ್ತಿ ಹೊಂದಲು ಆದಿಶಕ್ತಿಯನ್ನು ಪ್ರಾರ್ಥಿಸುವಂತೆ ಸಲಹೆ ಕೊಡುತ್ತಾನೆ. ಅವರ ಸಲಹೆಯಂತೆ ನಂದಿನಿಯು ಆದಿಶಕ್ತಿಯನ್ನು ಪ್ರಾರ್ಥಿಸುತ್ತಾಳೆ. ಆಗ ಅವಳ ನಿರ್ಮಲವಾದ ಧ್ಯಾನಕ್ಕೆ ಆದಿಶಕ್ತಿಯು ಅವಳ ಮುಂದೆ ಬಂದು ಪ್ರತ್ಯಕ್ಷಳಾಗುತ್ತಾಳೆ. ಇದರಿಂದ ಸಂತೋಷಗೊಂಡ ನಂದಿನಿ ತನ್ನ ಶಾಪವನ್ನು ಮುಕ್ತಗೊಳಿಸಲು ಆದಿಶಕ್ತಿಯನ್ನು ಕೇಳುತ್ತಾಳೆ. ಆದರೆ ಆದಿಶಕ್ತಿಯು ಋಷಿಮುನಿಗಳ ಶಾಪವನ್ನು ಸುಳ್ಳುಗೊಳಿಸಲು ಸಾಧ್ಯವಿಲ್ಲ. ಹಾಗಾಗಿ ನೀನು ನದಿಯಾಗಿ ಹರಿಯುವುದು ಅನಿವಾರ್ಯವಾಗಿದೆ. ಆದರೆ ಮುಂದೆ ನಾನೇ ನಿನ್ನ ಮಗಳಾಗಿ ಹುಟ್ಟಿ ಈ ಶಾಪದಿಂದ ವಿಮೋಚನೆ ಮಾಡುತ್ತೇನೆ ಅಂತ ಅಭಯ ನೀಡುತ್ತಾಳೆ. ಇದರಿಂದ ಸಮಾಧಾನಗೊಂಡ ನಂದಿನಿಯು ಮಾಘ ಶುದ್ಧ ಪೂರ್ಣಿಮೆಯಂದು ಕನಕಗಿರಿಯಿಂದ ನದಿಯಾಗಿ ಹರಿಯಲು ಆರಂಭಿಸುತ್ತಾಳೆ. ಇದರಿಂದಾಗಿ ಭೂಮಿಯ ಮೇಲೆ ಮತ್ತೆ ಹಸಿರು ತುಂಬಿ ಕಂಗೊಳಿಸುತ್ತೆ. ಆಹಾರ ಧಾನ್ಯದ ಕೊರತೆ ನೀಗಿ ಜನರು ಸಮೃದ್ಧಿಯನ್ನು ಹೊಂದಿ ಸಂತೋಷದಿಂದ ಜೀವನ ನಡೆಸಲು ಆರಂಭಿಸುತ್ತಾರೆ. ಹಾಗೆ ಇತ್ತ ಅರುಣಾಸುರನು ಬ್ರಹ್ಮದೇವನನ್ನು ಕುರಿತು ಕಠಿಣ ತಪಸ್ಸನ್ನು ಮಾಡುತ್ತಾನೆ. ಇದರಿಂದ ಪುನೀತನಾದ ಬ್ರಹ್ಮದೇವನು ನಿನಗೆ ಏನು ಹೊರಬೇಕು ಎಂದು ಕೇಳಿದಾಗ ಅರುಣಾಸುರನು ನನಗೆ ತ್ರಿಮೂರ್ತಿಗಳಿಂದಾಗಲಿ ಅಥವಾ ದೇವತೆಗಳಿಂದಾಗಲಿ, ಪುರುಷರಿಂದಾಗಲಿ ಅಥವಾ ಸ್ತ್ರೀಯರಿಂದಾಗಲಿ, 2 ಕಾಲಿನ ಅಥವಾ 4 ಕಾಲಿನ ಪ್ರಾಣಿಗಳಿಂದಲೂ ನನಗೆ ಮರಣ ಬಾರದಂತೆ ವರ ಕೊಡು ಎಂದು ಕೇಳಿದಾಗ ಬ್ರಹ್ಮದೇವನು ತಥಾಸ್ತು ಎಂದು ವರ ನೀಡಿ ವಿಮುಖನಾಗ್ತಾನೆ. ಅಷ್ಟೇ ಅಲ್ಲದೆ ಸರಸ್ವತಿ ದೇವಿಯು ಅವನಿಗೆ ಪವಿತ್ರವಾದ ಗಾಯತ್ರಿ ಮಂತ್ರವನ್ನು ಅನುಗ್ರಹಿಸುತ್ತಾಳೆ. ಹೀಗೆ ಅರುಣಾಸುರನು ಅತಿ ಬಲಶಾಲಿಯಾಗಿ ಯಾರಿಂದಲೂ ಸಾವು ಹಾಗೂ ಸೋಲು ಆಗುವುದಿಲ್ಲವೆಂಬ ಅಹಂಕಾರದಿಂದ ಮೆರೆಯುತ್ತಾ ದೇವಲೋಕವನ್ನೇ ವಶಪಡಿಸಿಕೊಳ್ತಾನೆ.
ತಮ್ಮ ವಾಸಸ್ಥಾನವಾದ ದೇವಲೋಕವನ್ನೇ ಕಳೆದುಕೊಂಡು ಆತಂಕಕ್ಕೊಳಗಾದ ದೇವಾನುದೇವತೆಗಳು ತ್ರಿಮೂರ್ತಿಗಳ ಜೊತೆ ಸೇರಿ ಅರುಣಾಸುರನು ವಶಪಡಿಸಿಕೊಂಡಿರುವ ಸ್ವರ್ಗವನ್ನು ಮರಳಿಕೊಡಿಸುವಂತೆ ಜಗನ್ಮಾತೆ ಆದಿಶಕ್ತಿಯಲ್ಲಿ ಬೇಡಿಕೊಳ್ತಾರೆ. ಆಗ ಆದಿಶಕ್ತಿಯು ಅರುಣಾಸುರನು ಎಲ್ಲಿಯವರೆಗೂ ಪವಿತ್ರವಾದ ಗಾಯತ್ರಿ ಮಂತ್ರವನ್ನು ಪಠಿಸುತ್ತಿರುತ್ತಾನೋ ಅಲ್ಲಿಯವರೆಗೂ ಅವನನ್ನು ಯಾರಿಂದಲೂ ನಾಶ ಮಾಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಾಳೆ. ಅರುಣಾಸುರನನ್ನು ಗಾಯತ್ರಿ ಧ್ಯಾನದಿಂದ ಬೇರೆಡೆಗೆ ಸೆಳೆಯಲು ದೇವತೆಗಳ ಗುರುಗಳಾದ ಬೃಹಸ್ಪತಿಯು ಅರುಣಾಸುರನ ಬಳಿ ಹೋಗಿ ಅವನು ಧ್ಯಾನದಲ್ಲಿದ್ದಾಗ ಅವನ ಕಿವಿಯಲ್ಲಿ ಅವನನ್ನು ಹೊಗಳುತ್ತಾ ಅವನ ಧ್ಯಾನವನ್ನು ಬೇರೆ ಕಡೆ ಸೆಳೆಯುತ್ತಾರೆ. ಆಗ ಅರುಣಾಸುರನು ಗಾಯತ್ರಿ ಮಂತ್ರ ಹೇಳುವುದನ್ನು ನಿಲ್ಲಿಸಿ ಮೂರ್ಖತನದಿಂದ ನಾನು ಈಗ ದೇವರನ್ನೇ ಗೆಲ್ಲುವಷ್ಟು ಬಲಶಾಲಿಯಾಗಿದ್ದೇನೆ ಎಂದು ಅಹಂಕಾರ ಪಡುತ್ತಾನೆ. ಪ್ರಜೆಗಳು ತನ್ನನ್ನೇ ದೇವರೆಂದು ಪೂಜಿಸಬೇಕು ಎಂದು ಆಜ್ಞಾಪಿಸುತ್ತಾನೆ. ಎಂದಿನಂತೆ ಮತ್ತೆ ಋಷಿಗಳಿಗೆ ತೊಂದರೆ ಕೊಡಲು ಆರಂಭಿಸುತ್ತಾನೆ. ಇತ್ತ ಆದಿಶಕ್ತಿ ಮೋಹಿನಿಯ ವೇಷದಲ್ಲಿ ಅರುಣಾಸುರನ ಉದ್ಯಾನವನದಲ್ಲಿ ಓಡಾಡುತ್ತಿರುತ್ತಾಳೆ. ಹೀಗೆ ಒಂದು ಹೆಣ್ಣು ವನದಲ್ಲಿ ಅಲೆದಾಡುವುದನ್ನು ನೋಡಿದ ಅರುಣಾಸುರನ ಮಂತ್ರಿಗಳಾದ ಚಂಡ ಪ್ರಚಂಡರು ತನ್ನ ರಾಜನಾದ ಅರುಣಾಸುರನ ಬಳಿ ಹೋಗಿ ಅವಳ ಸೌಂದರ್ಯದ ಬಗ್ಗೆ ವರ್ಣನೆ ಮಾಡುತ್ತಾರೆ. ಅವರ ವರ್ಣನೆಯನ್ನು ಕೇಳಿ ಅವಳು ಅಷ್ಟು ಸೌಂದರ್ಯವತಿಯೇ, ಹಾಗಿದ್ದರೆ ಅವಳನ್ನು ವಿವಾಹವಾಗಿ ಬಿಡುವೆ ಎಂದು ಅವಳಿದ್ದ ಉದ್ಯಾನವನದ ಕಡೆಗೆ ಅರುಣಾಸುರನು ಹೋಗುತ್ತಾನೆ. ಅಲ್ಲಿ ಅವಳನ್ನು ಕಂಡ ಕ್ಷಣ ಬೆಚ್ಚಿ ಬೀಳ್ತಾನೆ. ಇವಳೇ ಅಲ್ಲವೇ ನಮ್ಮ ರಾಜರಾದ ಶುಂಭ ನಿಶುಂಭರನ್ನು ಕೊಂದವಳು ಎಂದು ಆದಿಶಕ್ತಿಯ ಮೇಲೆ ಸಿಟ್ಟಿನಿಂದ ಪ್ರಹಾರ ಮಾಡಲು ಹೋಗ್ತಾನೆ. ಆಗ ಆ ಮಹಾತಾಯಿ ಅಲ್ಲೇ ಇದ್ದ ಒಂದು ದೊಡ್ಡ ಕಲ್ಲಿನ ಬಂಡೆಯೊಳಗೆ ಸೇರಿಕೊಳ್ತಾಳೆ. ಅವಳನ್ನು ಹೇಗಾದರೂ ಮಾಡಿ ಕೊಲ್ಲಲೇಬೇಕೆಂದು ರೋಷಾವೇಶದಿಂದ ತನ್ನ ಬಳಿಯಿದ್ದ ಖಡ್ಗದಿಂದ ಆ ದೊಡ್ಡ ಬಂಡೆಯನ್ನು ಹೊಡೆಯುತ್ತಾನೆ. ಹೀಗೆ ಅನೇಕ ಬಾರಿ ಹೊಡೆದಾಗ ಆ ಬಂಡೆ ಸೀಳಿ ಸಾವಿರಾರು ಸಂಖ್ಯೆಯಲ್ಲಿ ದುಂಬಿಗಳು ಹೊರಬಂದು ಅರುಣಾಸುರನನ್ನು ಕಚ್ಚಲು ಆರಂಭಿಸ್ತವೆ. ತಕ್ಷಣವೇ ಆ ಮಹಾತಾಯಿ ಆದಿಶಕ್ತಿಯು ದೈತ್ಯ ದುಂಬಿ ರೂಪವನ್ನು ತಾಳಿ ರಾಕ್ಷಸನಾದ ಅರುಣಾಸುರನನ್ನು ಕಚ್ಚಿ ಕೊಂದು ಹಾಕ್ತಾಳೆ. ಹೀಗೆ ಆದಿಶಕ್ತಿಯು ಭ್ರಮರ ಅಂದರೆ ದುಂಬಿಯ ರೂಪ ತಾಳಿ ರಾಕ್ಷಸನನ್ನು ಸಂಹಾರ ಮಾಡಿದ್ದಕ್ಕಾಗಿ ಭ್ರಮರಿ ಎಂಬ ಹೆಸರಿನಿಂದ ಪ್ರಖ್ಯಾತಳಾಗ್ತಾಳೆ. ಅರುಣಾಸುರನನ್ನು ಸಂಹಾರ ಮಾಡಿ ರೌದ್ರರೂಪಿಯಾಗಿದ್ದ ಆದಿಶಕ್ತಿಗೆ ದೇವಾನುದೇವತೆಗಳು ಹಾಗೂ ಜಬಾಲಿ ಮಹರ್ಷಿಗಳು ಸೇರಿ ದೇವಲೋಕದ ಕಲ್ಪವೃಕ್ಷದಿಂದ ತಂದ ಎಳನೀರಿನಿಂದ ಆ ತಾಯಿಗೆ ಅಭಿಷೇಕ ಮಾಡಿ ರೌದ್ರರೂಪಿಯಾಗಿದ್ದ ಆದಿಶಕ್ತಿಯನ್ನು ಶಾಂತರೂಪಿಯಾಗು ಎಂದು ಪ್ರಾರ್ಥಿಸುತ್ತಾರೆ. ಹೀಗೆ ಸೌಮ್ಯ ರೂಪ ತಾಳಿದ ಜಗಜ್ಜನನಿ ನಂದಿನಿ ನದಿಯ ಮಧ್ಯದಲ್ಲಿ ಲಿಂಗ ರೂಪದಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಎಂದು ಪ್ರಸಿದ್ಧಳಾಗ್ತಾಳೆ. ಹಾಗೆ ಇದರಿಂದ ನಂದಿನಿಯ ಶಾಪ ವಿಮೋಚನೆಯೂ ಆಗುತ್ತೆ. ಹೀಗೆ ಆದಿಶಕ್ತಿಯು ಲೋಕ ಕಲ್ಯಾಣಕ್ಕಾಗಿ ಭ್ರಮರಿ ರೂಪ ತಾಳಿ ಅರುಣಾಸುರನನ್ನು ಸಂಹಾರ ಮಾಡಿ ದುರ್ಗಾ ಪರಮೇಶ್ವರಿ ಎಂದು ಪ್ರಸಿದ್ಧಿಯನ್ನು ಪಡೆಯುತ್ತಾಳೆ. ಇನ್ನು ದೇವಸ್ಥಾನದ ಬಗ್ಗೆ ಹೇಳೋದಾದರೆ, ದೇವಸ್ಥಾನವು ಅದ್ಭುತವಾಗಿದ್ದು ಕೇರಳ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಇನ್ನು ತಾಯಿಯು ದುಂಬಿಯ ಅವತಾರವಾಗಿದ್ದ ಕಾರಣ ದುಂಬಿಯು ಪುಷ್ಪಪ್ರಿಯ. ಹಾಗಾಗಿ ದೇವಿಯ ವಿಗ್ರಹವೂ ಸೇರಿದಂತೆ ದೇವಸ್ಥಾನವೆಲ್ಲ ಹೂಗಳಿಂದ ಅಲಂಕಾರಗೊಂಡಿರುತ್ತೆ. ಇದನ್ನು ನೋಡಿದರೆ ಮೈ ರೋಮಾಂಚನಗೊಳ್ಳುತ್ತೆ. ಸಂಪಿಗೆ ಹೂ ದುಂಬಿಗೆ ಪ್ರಿಯವಲ್ಲದ ಕಾರಣ ಸಂಪಿಗೆ ಹೂ ಹೊರತುಪಡಿಸಿ ಎಲ್ಲ ಹೂಗಳನ್ನು ಬಳಸಿ ಅಲಂಕಾರ ಮಾಡುತ್ತಾರೆ. ಹಾಗೆ ದೇವಸ್ಥಾನದ ಮುಂಭಾಗದಲ್ಲಿ ಬೃಹದಾಕಾರದ ಕಲ್ಲು ಬಂಡೆ ಇದೆ. ಈ ಬಂಡೆಯಿಂದಲೇ ದುರ್ಗಾ ಪರಮೇಶ್ವರಿಯು ದುಂಬಿಯಾಗಿ ಹೊರಬಂದದ್ದು ಎನ್ನುವ ನಂಬಿಕೆ ಇದೆ. ಹಾಗಾಗಿ ಈ ಪವಿತ್ರವಾದ ಬಂಡೆಗೆ ಪ್ರತಿದಿನ 3 ಬಾರಿ ಪೂಜೆ ಮಾಡಲಾಗುತ್ತೆ. ಇನ್ನು ಇಲ್ಲಿ ಪಟ್ಟೆ ಸೀರೆ ಹರಕೆ ತುಂಬ ಆಕರ್ಷಕ. ಯಾರು ಆ ತಾಯಿಗೆ ಇಷ್ಟಾರ್ಥ ಸಿದ್ಧಿಗಾಗಿ ಪಟ್ಟೆ ಸೀರೆ ಹರಕೆ ಹೊರುತ್ತಾರೋ ತಮ್ಮ ಎಲ್ಲ ಇಷ್ಟಾರ್ಥವನ್ನು ಈಡೇರಿಸುತ್ತಾಳೆ ಎಂಬುದು ಭಕ್ತರ ಅಚಲ ನಂಬಿಕೆಯಾಗಿದೆ. ಇನ್ನು ಪ್ರತಿದಿನ ಅನ್ನದಾಸೋಹವು ಇಲ್ಲಿ ನಡೆಯುತ್ತೆ. ಇನ್ನು ವರ್ಷಕ್ಕೊಮ್ಮೆ ನಡೆಯುವ ತಾಯಿಯ ರಥೋತ್ಸವ 7 ದಿನಗಳ ಕಾಲ ಅದ್ಧೂರಿಯಾಗಿ ಇರುತ್ತದೆ. ಲಕ್ಷಾಂತರ ಭಕ್ತಾದಿಗಳ ಸಮ್ಮುಖದಲ್ಲಿ ಜರುಗುವ ಈ ಜಾತ್ರೆಯಲ್ಲಿ ಇನ್ನೊಂದು ಆಕರ್ಷಣೆ ಎಂದರೆ ಇಲ್ಲಿ ನಡೆಯುವ ತುಂಟದಾರ ಸೇವೆ. ಇಲ್ಲಿ ಹತ್ತೂರು ಮತ್ತು ಕೊಡತೂರು ಎಂಬ ಗ್ರಾಮದ ಜನರ ನಡುವೆ ಈ ಸೇವೆ ನಡೆಯುತ್ತದೆ. ಇನ್ನು ತುಂಟೆದಾರ ಸೇವೆಯಲ್ಲಿ ತಾಳೆಗರಿಗೆ ಬೆಂಕಿ ಹಚ್ಚಿ ಭಕ್ತರು ಒಬ್ಬರ ಮೇಲೆ ಒಬ್ಬರು ಎಸೆಯುವ ಆಟ ಇಂದಿನಿಂದಲೂ ನಡೆದುಕೊಂಡು ಬಂದಿರುವ ಸಂಪ್ರದಾಯವಾಗಿದೆ. ಇನ್ನು ಈ ಆಚರಣೆಯ ಹಿಂದೆಯೂ ಧಾರ್ಮಿಕ ನಂಬಿಕೆ ಇದೆ. ತಾಯಿ ಭ್ರಮರಾಂಬೆಯು ಅರುಣಾಸುರನನ್ನು ಸಂಹರಿಸಿ ಬರುವಾಗ ಹೀಗೆ ಬೆಂಕಿ ಪಂಜಿನಿಂದ ತಾಯಿಯ ವಿಜಯೋತ್ಸವವನ್ನು ಸ್ವಾಗತಿಸಿದ್ದರಂತೆ. ಹಾಗೆ ಊರಿಗೆ ಕಷ್ಟ ಕಾರ್ಪಣ್ಯಗಳು ಬಾರದಂತೆ ಸದಾ ತಾಯಿಯ ಅನುಗ್ರಹ ತಮ್ಮ ಮೇಲಿರಲು ಈ ಸೇವೆಯನ್ನು ಮಾಡಲಾಗುತ್ತದೆ. ಇನ್ನು ಇಲ್ಲಿಯ ಯಕ್ಷಗಾನ ನೃತ್ಯವು ತುಂಬ ಪ್ರಸಿದ್ಧಿ ಪಡೆದಿದೆ. ಈ ಯಕ್ಷಗಾನವನ್ನು ನೋಡಲು ಬೇರೆ ಬೇರೆ ರಾಜ್ಯಗಳಿಂದಲೂ ಜನರು ಬರುತ್ತಾರೆ. ಹೀಗೆ ತಾಯಿಯ ಜಾತ್ರೆಯು ವಿಜೃಂಭಣೆಯಿಂದ ನಡೆಯುತ್ತೆ.
ಇನ್ನು ಇಲ್ಲಿ ದೇಶದಲ್ಲೇ ಅತಿ ದೊಡ್ಡ ಚಿನ್ನದ ರಥವಿದ್ದು ಸುಮಾರು 4.5 ಕೋಟಿ ವೆಚ್ಚದಿಂದ ನಿರ್ಮಾಣಗೊಂಡಿದೆ ಎಂದು ಹೇಳಲಾಗುತ್ತದೆ. ಇನ್ನು ಕೊನೆಯದಾಗಿ ಶ್ರೀ ಕಟೀಲು ದುರ್ಗ ಪರಮೇಶ್ವರಿ ಪುಣ್ಯಕ್ಷೇತ್ರಕ್ಕೆ ಒಮ್ಮೆಯಾದರೂ ಭೇಟಿ ನೀಡಿ ಆ ತಾಯಿಯ ಕೃಪೆಗೆ ಪಾತ್ರರಾಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.